ಇನ್ ಮುಂದೆ ಹೊಸ ಸಿನಿಮಾಗಳು ಬರಲ್ವಾ? ಸಿನಿಮಾ ಇಂಡಸ್ಟ್ರಿ ಕತೆ ಮುಗಿತಾ? ಇವಾಗ ಈ ಡೌಟ್ ಯಾಕೆ ಬಂತು ಅಂದ್ರೆ ನಾವೆಲ್ಲ ಒಂದು ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಇದೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಗೆ ಮುಂಚೆ ಎಲ್ಲ ರೇಡಿಯೋ ಕೇಳ್ತಿದ್ರು, ಆದ್ರೆ ಯಾವಾಗ ಟಿವಿ ಬಂತೋ ರೇಡಿಯೋಗಿದ್ದ ಡಿಮ್ಯಾಂಡ್ ಕಮ್ಮಿ ಆಗ್ತಾ ಬಂತು. ಹಂಗೇನೆ ಯಾವಾಗ ಮೊಬೈಲ್ ಬಂತೋ ಟಿವಿಗಿದ್ದ ಡಿಮ್ಯಾಂಡ್ ಕೂಡ ಕಮ್ಮಿ ಆಗ್ತಾ ಬಂತು. ಇಲ್ಲಿ ಜನ ಎಂಟರ್ಟೈನ್ಮೆಂಟ್ ಕಾಂಟೆಂಟ್ ಗಳನ್ನ ನೋಡೋದು ಕಮ್ಮಿ ಆಗ್ತಿಲ್ಲ, ಆದ್ರೆ ಅದನ್ನ ನೋಡೋದಕ್ಕೆ ಬಳಸೋ ಮಾಧ್ಯಮ ಬದಲಾಗ್ತಿದೆ. ಇದಕ್ಕೂ ಸಿನಿಮಾ ಇಂಡಸ್ಟ್ರಿಯ ಅಂತ್ಯಕ್ಕೂ ಏನ್ ಸಂಬಂಧ ಅಂತೀರಾ? ಸಂಬಂಧ ಖಂಡಿತ ಇದೆ. ಅದನ್ನೇ ಇವಾಗ ನಾವು ಡಿಸ್ಕಸ್ ಮಾಡೋಣ. ಕಳೆದ ವರ್ಷ ಅಂದ್ರೆ 2024ರಲ್ಲಿ ಕನ್ನಡದಲ್ಲಿ 300ಕ್ಕೂ ಹೆಚ್ಚು ಸಿನಿಮಾಗಳು ರಿಲೀಸ್ ಆಗಿತ್ತು. ಆದ್ರೆ ನಿಮಗೆ ಗೊತ್ತಾ, ಅದರಲ್ಲಿ ಒಂದೇ ಒಂದು ಸಿನಿಮಾ ಕೂಡ ಹಿಟ್ ಆಗಿಲ್ಲ. ಒಂದೆರಡು ಸಿನಿಮಾಗಳು ಸ್ವಲ್ಪ ಸೌಂಡ್ ಮಾಡಿದ್ರು ಕೂಡ ಅದು ಹಾಕಿರೋ ದುಡ್ಡನ್ನ ವಾಪಸ್ ತಗೊಳ್ಳೋದ್ರಲ್ಲಿ ಸಕ್ಸಸ್ ಆಯ್ತೆ ಹೊರತು ದೊಡ್ಡ ಮಟ್ಟದ ಲಾಭ ಮಾಡಿಲ್ಲ. ನೀವು ಕೆಲವು ಸಿನಿಮಾಗಳು 100 ಕೋಟಿ ಮಾಡ್ತು, 200 ಕೋಟಿ ಮಾಡ್ತು ಅಂತ ಪೇಪರ್ ಆರ್ಟಿಕಲ್ ಗಳನ್ನ ನೋಡಿರ್ಬೋದು. ಕೆಲವರು ಸಕ್ಸಸ್ ಮೀಟ್ ಮಾಡಿ ಕೇಕ್ ಕಟ್ ಕೂಡ ಮಾಡಿರ್ಬೋದು. ಆದ್ರೆ ರಿಯಾಲಿಟಿಲಿ ಆ ಯಾವ ಸಿನಿಮಾಗಳು ಹಿಟ್ ಆಗಿಲ್ಲ. ಹಂಗಿದ್ರೆ ಫ್ಲಾಪ್ ಆಗಿರೋ ಸಿನಿಮಾನ ಹಿಟ್ ಅಂತ ಹೇಳ್ಕೊಂಡು ಕೆಲವರು ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಗೊತ್ತಾ? ಇದರಿಂದಾದ್ರೂ ಟಿವಿ ಚಾನಲ್ ಮತ್ತೆ OTT ಗೆ ತಮ್ಮ ಸಿನಿಮಾನ ಸೇಲ್ ಮಾಡಬೇಕಾದ್ರೆ ಒಳ್ಳೆ ರೇಟ್ ಸಿಗಬಹುದು ಅಂತ. ಆಕ್ಚುಲಿ ಇದೆಲ್ಲ ಮಾರ್ಕೆಟಿಂಗ್ ಗಿಮಿಕ್. ಬಟ್ ನಾನು ಟಾಪಿಕ್ ಡೈವರ್ಟ್ ಮಾಡಕ್ಕೆ ಇಷ್ಟಪಡಲ್ಲ, ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. 1990ರಲ್ಲಿ ಬರೀ ಕರ್ನಾಟಕದಲ್ಲೇ 1400 ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಇತ್ತು. ಆದ್ರೆ ಇವಾಗ ಬರೀ 200 ಸಿಂಗಲ್ ಸ್ಕ್ರೀನ್ ಇದಾವೆ. ಬರೀ 2023ರಿಂದ 24ರ ಮಧ್ಯೆ ಒಂದೇ ವರ್ಷದಲ್ಲಿ 150 ಥಿಯೇಟರ್ಗಳು ಬಾಗ್ಲ ಹಾಕೊಂಡಿದ್ದಾವೆ. ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸಿನಿಮಾ ಇಂಡಸ್ಟ್ರಿಯ ಅಧಪತನ ಶುರುವಾಗಿದೆ ಅಂತ. ಹಂಗಿದ್ರೆ ಜನ ಸಿನಿಮಾ ನೋಡಲ್ವಾ? ಖಂಡಿತ ನೋಡ್ತಾರೆ, ಆದ್ರೆ ಥಿಯೇಟರ್ ಗೆ ಹೋಗಿ ನೋಡಲ್ಲ ಅಷ್ಟೇ. ಹಂಗಿದ್ರೆ ಇದಕ್ಕೆ ಏನ್ ಕಾರಣ? ಒಳ್ಳೆ ಸಿನಿಮಾಗಳು ಬರ್ತಿಲ್ಲ, ಅದಕ್ಕೆ ಜನ ಥಿಯೇಟರ್ ಗೆ ಹೋಗಲ್ಲ ಅನ್ನೋದು ಒಂದು ಕಾರಣನೇ. ಆದ್ರೆ ಇದ್ರ ಬಗ್ಗೆ ನಾನು ಕೊನೆಗೆ ಮಾತಾಡ್ತೀನಿ, ಯಾಕಂದ್ರೆ ಜನ ಥಿಯೇಟರ್ ಗೆ ಬರ್ದೇ ಇರೋದಕ್ಕೆ ಬೇರೆ ಒಂದಷ್ಟು ಕಾರಣನೂ ಇದಾವೆ. ನಾವು ಫಸ್ಟ್ ಅದನ್ನ ಮಾತಾಡೋಣ. ನಾನು ಅವಾಗ್ಲೇ ಹೇಳ್ದಂಗೆ ನಾವೆಲ್ಲ ಒಂದು ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಇದೀವಿ. ಅಂದ್ರೆ ಜನ ಹಿಂಗೆ ಮೆಮೊರಿ ಕಾರ್ಡ್ ಬಂದ್ಮೇಲೆ CD ಪ್ಲೇಯರ್ಸ್ ಇಂದ ಶಿಫ್ಟ್ ಆದ್ರು, ಹಂಗೇನೆ ಇವಾಗ ರೀಲ್ಸ್ ಬಂದ್ಮೇಲೆ ಸಿನಿಮಾಗಳಿಂದ ಶಿಫ್ಟ್ ಆಗ್ತಿದ್ದಾರೆ. ಇವಾಗ ಎಲ್ರೂ ರೀಲ್ಸ್ ಗಳಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಯಾರಿಗೂ ಥಿಯೇಟರ್ ಕೂತು 2-3 ಗಂಟೆ ಸಿನಿಮಾ ನೋಡುವಷ್ಟು ಪೇಷನ್ಸ್ ಇಲ್ಲ. ಇವಾಗ ನೀವೇನೆ ಕೊನೆದಾಗ ಥಿಯೇಟರ್ ಅಲ್ಲಿ ಯಾವ ಸಿನಿಮಾ ನೋಡಿದ್ರಿ? ಕಾಮೆಂಟ್ ಅಲ್ಲಿ ಹೇಳಿ ನೋಡೋಣ. ಜನಕ್ಕೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್. ಅದು ಸಿನಿಮಾದಲ್ಲಿ ಸಿಗುತ್ತಾ ರೀಲ್ಸ್ ಅಲ್ಲಿ ಸಿಗುತ್ತಾ ಅನ್ನೋದು ಮ್ಯಾಟರ್ ಆಗಲ್ಲ. ಇವಾಗ ಥಿಯೇಟರ್ ಗೆ ಹೋಗ್ಬೇಕಂದ್ರೆ ಅರ್ಧ ದಿನ ಫ್ರೀ ಮಾಡ್ಕೋಬೇಕು, ಟಿಕೆಟ್ ಬುಕ್ ಮಾಡ್ಬೇಕು, ಟ್ರಾವೆಲ್ ಮಾಡ್ಬೇಕು, ಪಾರ್ಕಿಂಗ್ ಚಾರ್ಜ್ ಕೊಡ್ಬೇಕು, ಹಿಂಗೆ ಲಾಂಗ್ ಪ್ರೋಸೆಸ್ ಇದೆ. ಇಷ್ಟೆಲ್ಲ ಮಾಡಿದ್ರು ಕೊನೆಗೆ ಸಿನಿಮಾ ಚೆನ್ನಾಗಿರುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ. ಆದ್ರೆ ರೀಲ್ಸ್ ಹಂಗಲ್ಲ, ಚೆನ್ನಾಗಿಲ್ಲ ಅಂದ್ರೆ ನೆಕ್ಸ್ಟ್ ಸ್ಕ್ರೋಲ್ ಮಾಡಿದ್ರಾಯ್ತು. ಇದಕ್ಕೆ ಗಂಟೆ ಗಟ್ಲೆ ಟೈಮ್ ಕೊಡ್ಬೇಕಾಗಿಲ್ಲ, ದುಡ್ಡಂತೂ ಮೊದ್ಲೇ ಕೊಡ್ಬೇಕಾಗಿಲ್ಲ. ಹಿಂಗೆ ಈಸಿಯಾಗಿ ಎಂಟರ್ಟೈನ್ಮೆಂಟ್ ಸಿಗ್ಬೇಕಾದ್ರೆ ಸಿನಿಮಾ ನೋಡ್ಬೇಕು ಅಂತ ಯಾರಿಗಾದ್ರೂ ಯಾಕೆ ಅನ್ಸುತ್ತೆ? ಇವಾಗ ಸಿನಿಮಾ ನೋಡಿದ್ರು ತುಂಬಾ ಜನ ಪೌಸ್ ಮಾಡಿ 3-4 ದಿನ ತಗೋತಾರೆ ಒಂದು ಸಿನಿಮಾನ ಕಂಪ್ಲೀಟ್ ನೋಡಕ್ಕೆ. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ ರೀಲ್ಸ್ ಇಂದ ಜನರ ಪೇಷನ್ಸ್ ಲೆವೆಲ್ ಪೂರ್ತಿಯಾಗಿ ಹಾಳಾಗ್ಬಿಟ್ಟಿದೆ. ಇವಾಗ ನಿಮ್ಮನೆಗೆ ಯಾರಾದ್ರೂ ಡೈಲಿ ಫ್ರೀ ಆಗಿ ತರಕಾರಿ ತಂದು ಕೊಟ್ಟು ಹೋದ್ರೆ ನೀವ್ ಯಾಕೆ ಮಾರ್ಕೆಟಿಗೆ ಹೋಗಿ ದುಡ್ಡು ಕೊಟ್ಟು ತರಕಾರಿ ತಗೋತೀರಾ? ಇವಾಗ ಎಕ್ಸಾಕ್ಟ್ಲಿ ಇದೇ ಆಗ್ತಿರೋದು. ಎಲ್ಲಾ ಸಿನಿಮಾಗಳು ಪೈರಸಿಯಿಂದ ಫ್ರೀ ಆಗಿ ಸಿಗ್ಬೇಕಾದ್ರೆ ಜನ ದುಡ್ಡು ಕೊಟ್ಟು ಸಿನಿಮಾ ನೋಡೋ ಯೋಚನೆ ಆದ್ರೂ ಯಾಕೆ ಮಾಡ್ತಾರೆ? ಇದರಿಂದ ಪ್ರಾಬ್ಲಮ್ ಏನ್ ಗೊತ್ತಾ? ಜನ ಮುಂಚೆನೆ ಥಿಯೇಟರ್ ಗೆ ಬರಲ್ಲ, ಸೊ ಫಿಲಂ ಮೇಕರ್ಸ್ ಗೆ ಅಲ್ಲೂ ದುಡ್ಡು ಬರಲ್ಲ. ಈ ಕಡೆ OTT ಪ್ಲಾಟ್ಫಾರ್ಮ್ ಅವರು ಜಾಸ್ತಿ ದುಡ್ಡು ಕೊಡಲ್ಲ. ಯಾಕಂದ್ರೆ ಪೈರಸಿಯಿಂದ ಯಾರು OTT ಸಬ್ಸ್ಕ್ರಿಪ್ಷನ್ ತಗೊಂಡಿಲ್ಲ ಅಂದ್ರೆ ಅವ್ರಿಗೆ ದುಡ್ಡು ಎಲ್ಲಿಂದ ಬರುತ್ತೆ? ಮತ್ತೆ ಟಿವಿ ರೈಟ್ಸ್ ಇಂದನು ಫಿಲಂ ಮೇಕರ್ಸ್ ಗೆ ಮುಂಚೆ ತರ ದುಡ್ಡು ಬರಲ್ಲ. ಯಾಕಂದ್ರೆ ಮುಂಚೆ ತರ ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡು ಟಿವಿಲಿ ಸಿನಿಮಾ ನೋಡೋರು ತುಂಬಾ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಸೊ ಟಿವಿ ಅವರು ಜಾಸ್ತಿ ದುಡ್ಡು ಕೊಟ್ಟು ಸಿನಿಮಾನ ಪರ್ಚೇಸ್ ಮಾಡಲ್ಲ. ಹಂಗಿದ್ರೆ ಎಲ್ಲಿಂದನೂ ದುಡ್ಡೇ ಬರ್ತಿಲ್ಲ ಅಂದ್ರೆ ಮತ್ತೆ ಕೋಟಿಗಟ್ಲೆ ಇನ್ವೆಸ್ಟ್ ಮಾಡಿ ಒಂದು ಸಿನಿಮಾ ಮಾಡೋ ಅವಶ್ಯಕತೆ ಏನಿದೆ? ನಿಜವಾಗ್ಲೂ ಇವತ್ತು ಎಲ್ಲಾ ಸಿನಿಮಾ ಇಂಡಸ್ಟ್ರಿಗಳು ಲಾಸ್ ಅಲ್ಲಿ ಇದಾವೆ. ಎಲ್ಲೋ ಒಂದೊಂದು ಸಿನಿಮಾಗಳು ದುಡ್ಡು ಮಾಡ್ತಿರ್ಬೋದು, ಆದ್ರೆ ನಾವು ಎವರೇಜ್ ನೋಡ್ಬೇಕು. ಅಂದ್ರೆ ಒಂದು ವರ್ಷದಲ್ಲಿ ಬರೋ ಎಲ್ಲಾ ಸಿನಿಮಾಗಳ ಒಟ್ಟು ಬಜೆಟ್ ಎಷ್ಟು, ಮತ್ತೆ ಆ ಎಲ್ಲಾ ಸಿನಿಮಾಗಳ ಒಟ್ಟು ಕಲೆಕ್ಷನ್ ಎಷ್ಟು ಅಂತ. ಅವಾಗ ನಮ್ಗೆ ರಿಯಾಲಿಟಿ ಅರ್ಥ ಆಗುತ್ತೆ. ಹಂಗಿದ್ರೆ ಸಿನಿಮಾ ಇಂಡಸ್ಟ್ರಿ ಕತೆ ಮುಗಿತಾ? ಫ್ಯೂಚರ್ ನಲ್ಲಿ ಸಿನಿಮಾಗಳು ಬರಲ್ವಾ? ಪರಿಸ್ಥಿತಿ ಹಿಂಗೆ ಕಂಟಿನ್ಯೂ ಆದ್ರೆ ಖಂಡಿತ ಸಿನಿಮಾ ಅನ್ನೋದು ಇತಿಹಾಸದ ಪುಸ್ತಕ ಸೇರುತ್ತೆ. ಹಂಗಿದ್ರೆ ಇದಕ್ಕೆ ಸೊಲ್ಯೂಷನ್ ಇಲ್ವಾ ಅಂದ್ರೆ ಖಂಡಿತ ಇದೆ. ಫಿಲಂ ಮೇಕರ್ಸ್ ಗಳು ಅದೇ ಸಾಂಗು, ಫೈಟು, ಮಾಸ್ ಮಸಾಲಾ ಅಂತ ಜಾತ್ರೆ ಸಿನಿಮಾಗಳನ್ನ ಮಾಡೋದ್ ಬಿಟ್ಟು ಹೊಸ ತರದ ಸಿನಿಮಾಗಳನ್ನ ಮಾಡ್ಬೇಕು. 10 ಸಿನಿಮಾ ರಿಲೀಸ್ ಆದಾಗ ಅದರಲ್ಲಿ 5 ಆದ್ರೂ ಚೆನ್ನಾಗಿದ್ರೆ ಜನ ಮತ್ತೆ ವಾಪಸ್ ಥಿಯೇಟರ್ ಕಡೆಗೆ ಮುಖ ಮಾಡಬಹುದು. ಆದ್ರೆ ಸದ್ಯಕ್ಕೆ ಕನ್ನಡದಲ್ಲಿ ವರ್ಷಕ್ಕೆ 300 ಸಿನಿಮಾ ಬಂದ್ರು ಅದರಲ್ಲಿ 5 ಚೆನ್ನಾಗಿರೋ ಸಿನಿಮಾ ಬರ್ತಿಲ್ಲ. ನಿಮಗ್ ತೋಳ ಬಂತು ತೋಳ ಕತೆ ಗೊತ್ತಲ್ವಾ? ಕುರಿ ಕಾಯೋ ಹುಡ್ಗ ತಮಾಷೆಗೆ ತೋಳ ಬಂತು ಅಂತ ಕೂಗಿ ಕೂಗಿ ಒಂದಿನ ನಿಜವಾಗ್ಲೂ ತೋಳ ಬಂದಾಗ ಕಾಪಾಡಕ್ಕೆ ಯಾರು ಬರಲ್ಲ. ಹಂಗೇನೆ ಪ್ರತಿ ಶುಕ್ರವಾರ ರಿಲೀಸ್ ಆಗೋ ಎಲ್ಲ ಕಿತ್ತೋಗಿರೋ ಸಿನಿಮಾಗಳಿಗೂ ಚೆನ್ನಾಗಿದೆ ಅಂತ ಪೇಯ್ಡ್ ಪ್ರಮೋಷನ್ಸ್ ರಿವ್ಯೂಸ್ ಗಳನ್ನ ಮಾಡಿಸಿ ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ ಬಂದಾಗ್ಲೂ ಜನ ಥಿಯೇಟರ್ ಕಡೆಗೆ ಹೋಗದೆ ಇರೋ ಪರಿಸ್ಥಿತಿ ಇದೆ. ಇದೆಲ್ಲಾನು ಬದಲಾಗಬೇಕು. ಆಲ್ರೆಡಿ ಹೇಳ್ದಂಗೆ ಜನಕ್ಕೆ ಪೇಷನ್ಸ್ ಇಲ್ಲ.
ಸೊ ಸಿನಿಮಾ ಡ್ಯೂರೇಷನ್ ನ 2.5 ಗಂಟೆಯಿಂದ 1.5 ಗಂಟೆಗೆ ಇಳಿಸಬೇಕು. ಮತ್ತೆ ಟೆಕ್ನಾಲಜಿ ಎಷ್ಟೆಲ್ಲ ಡೆವಲಪ್ ಆಗಿದೆ, ಪೈರಸಿನ ನಿಲ್ಸೋದು ದೊಡ್ಡ ವಿಷಯನೇ ಅಲ್ಲ. ಆದ್ರೆ ಯಾವ ಇಂಡಸ್ಟ್ರಿಲೂ ಒಗ್ಗಟ್ಟಿಲ್ಲ. ಸೊ ಎಲ್ರು ನಮ್ ಸಿನಿಮಾ ಸೇಫ್ ಆದ್ರೆ ಸಾಕು, ಯಾರು ಹೆಂಗಾದ್ರೂ ಹಾಳಾಗಿ ಹೋಗ್ಲಿ ಅನ್ನೋ ಯೋಚನೆ ಬಿಟ್ಟು ಒಗ್ಗಟ್ಟಾಗಿ ಫೈಟ್ ಮಾಡಿ ಗವರ್ಮೆಂಟ್ ಗೆ ಪ್ರೆಷರ್ ಹಾಕಿದ್ರೆ ಒಂದು ಸ್ಟ್ರಾಂಗ್ ರೂಲ್ ತಂದು ಫ್ರೀ ಆಗಿ ಸಿನಿಮಾ ಸಿಗದೇ ಇರೋ ತರ ಮಾಡಬಹುದು. ಯಾಕಂದ್ರೆ ಯಾವಾಗ ಜನಕ್ಕೆ ಫ್ರೀ ಆಗಿ ಸಿನಿಮಾ ಸಿಗಲ್ವೋ ಅವಾಗ ಖಂಡಿತ ದುಡ್ಡು ಕೊಟ್ಟು ನೋಡ್ತಾರೆ. ಬದಲಾವಣೆ ಜಗದ ನಿಯಮ. ಇವತ್ತು ರೀಲ್ಸ್ ಗೆ ಅಡಿಕ್ಟ್ ಆಗಿರೋ ಜನ ಮತ್ತೆ ಸಿನಿಮಾಗಳಿಗೆ ಅಡಿಕ್ಟ್ ಆಗ್ಬಾರ್ದು ಅಂತೇನಿಲ್ಲ. ಆದ್ರೆ ಸಿನಿಮಾದವರು ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡಿ ಡಿಫ್ರೆಂಟ್ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಏನು ಬದಲಾಗಲ್ಲ. ದುರಂತ ಅಂದ್ರೆ ಸಿನಿಮಾದವರನ್ನೇ ಪೈರಸಿ ಸಿನಿಮಾಗಳನ್ನ ನೋಡ್ತಾರೆ, ಬೇರೆಯವ್ರ ಸಿನಿಮಾ ಫ್ಲಾಪ್ ಆದ್ರೆ ಖುಷಿ ಪಡ್ತಾರೆ, ಸುಮ್ನೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾರೆ. ಮೊದಲು ಇವರು ಇಂತ ಚೀಪ್ ಮೈಂಡ್ ಸೆಟ್ ಇಂದ ಹೊರಗಡೆ ಬರಬೇಕು. ಮುಖ್ಯವಾಗಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಲಿ ಆದ್ರೆ ಒಳ್ಳೆ ಸಿನಿಮಾ ಮಾಡ್ಬೇಕು. ಅದನ್ ಬಿಟ್ಟು ಕನ್ನಡ ಸಿನಿಮಾ ಉಳಿಸಿ ಕನ್ನಡ ಭಾಷೆ ಬೆಳೆಸಿ ಅಂತೆಲ್ಲ ಹೈ ಡ್ರಾಮಾ ಮಾಡಬಾರ್ದು. ಇಲ್ಲಿ ಯಾರು ಕನ್ನಡ ಭಾಷೆ ಬೆಳೆಸಕ್ಕೆ ಸಿನಿಮಾ ಮಾಡ್ತಿಲ್ಲ, ಎಲ್ರು ಅವರವರ ಬಿಸ್ನೆಸ್ ಗೆ ಅವರವರ ಸ್ವಾರ್ಥಕ್ಕೆ ಸಿನಿಮಾ ಮಾಡ್ತಿದ್ದಾರೆ. ಸೊ ಫಿಲಂ ಮೇಕರ್ಸ್ ಗಳು ಕನ್ನಡ ಅಂತ ಬಾಯ್ ಬಡ್ಕೋಬೇಡಿ. ಕನ್ನಡ ಭಾಷೆನ ಬೆಳೆಸದ ಆಮೇಲೆ ಮೊದಲು ನೀವು ಕನ್ನಡನ ಬಳಸಿ, ಭಾಷೆ ತಾನಾಗೆ ಬೆಳೆಯುತ್ತೆ. ಅಷ್ಟಕ್ಕೂ ಕನ್ನಡ ಅಭಿಮಾನ ಇದ್ರೆ ಬುಕ್ ಓದಿದ್ರು ಸಾಕು, ಸಿನಿಮಾನೇ ನೋಡ್ಬೇಕು ಅಂತೇನಿಲ್ಲ. ಒಳ್ಳೆ ಸಿನಿಮಾ ಮಾಡಕ್ಕೆ ಯೋಗ್ಯತೆ ಇಲ್ದೇ ಇರೋರು ಮಾತ್ರನೇ ಭಾಷೆನ ಒಂದು ಟ್ರಂಪ್ ಕಾರ್ಡ್ ತರ ಬಳಸಕ್ಕೆ ಟ್ರೈ ಮಾಡ್ತಾರೆ. ಬಟ್ ಇದರಿಂದ ಯಾವ ಪ್ರಯೋಜನನೂ ಇಲ್ಲ. ನಿರ್ದೇಶಕರು ಇನ್ನಾದ್ರೂ ಹೀರೋಗೋಸ್ಕರ ಕತೆ ಮಾಡೋದನ್ನ ನಿಲ್ಲಿಸಬೇಕು. ಯಾಕಂದ್ರೆ ಯಾವಾಗ ಕತೆನೇ ಹೀರೋ ಆಗುತ್ತೋ ಅವಾಗ ಸಿನಿಮಾ ಗೆಲ್ಲುತ್ತೆ. ಒಳ್ಳೆ ಸಿನಿಮಾಗಳಿಗೆ ಯಾವತ್ತೂ ಆಡಿಯನ್ಸ್ ಇದ್ದೇ ಇರ್ತಾರೆ. ಆದ್ರೆ ಫಿಲಂ ಮೇಕರ್ಸ್ ಗಳು ಬರೀ ಒಳ್ಳೆ ಸಿನಿಮಾ ಮಾಡಿದ್ರೆ ಸಾಕಾಗಲ್ಲ, ಆ ಸಿನಿಮಾನ ಜನಕ್ಕೆ ಮುಟ್ಸಕ್ಕೆ ಪ್ರಮೋಷನ್ಗೂ ಸ್ವಲ್ಪ ಖರ್ಚು ಮಾಡಬೇಕು. ಯಾಕಂದ್ರೆ ಒಂದು ಪ್ರಾಡಕ್ಟ್ ಇದೆ ಅನ್ನೋದಕ್ಕಿಂತ ಅದು ಇದೆ ಅಂತ ಜನಕ್ಕೆ ಗೊತ್ತಾಗೋದು ತುಂಬಾ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ಯಾರು ಸಿನಿಮಾ ನೋಡ್ತಾರೆ? ಎಷ್ಟೋ ಫಿಲಂಗಳು ಬಂದಿದ್ದು ಗೊತ್ತಾಗಲ್ಲ, ಹೋಗಿದ್ದು ಗೊತ್ತಾಗಲ್ಲ. ಸೊ ಪ್ರಮೋಷನ್ಗೆ ದುಡ್ಡಿಲ್ಲ ಅಂದ್ರೆ ಸಿನಿಮಾನೇ ಮಾಡಬಾರ್ದು. ಕೆಲವರು ಸಾಲ ಮಾಡಿ ಸಿನಿಮಾ ಮಾಡಿದೀವಿ ಅಂತ ಕ್ಯಾಮ್ರಾ ಮುಂದೆ ಅಳ್ತಾರೆ. ಬಟ್ ಯಾರು ಹೇಳಿದಾರೆ ನಿಮ್ಗೆ ಸಾಲ ಮಾಡಿ ಸಿನಿಮಾ ಮಾಡಿ ಅಂತ? ನೀವ್ ಹೆಂಗ್ ಸಿನಿಮಾ ಮಾಡಿದೀರಾ ಅಂತ ಇಲ್ಲಿ ಯಾರು ಕೇಳಲ್ಲ, ನೀವೇನ್ ಸಿನಿಮಾ ಮಾಡಿದೀರಾ ಅಂತ ಮಾತ್ರನೇ ಕೇಳ್ತಾರೆ. ಸೊ ಎಮೋಷನಲ್ ಡ್ರಾಮಾಗಳು ಸಿನಿಮಾದಲ್ಲಿ ವರ್ಕ್ ಆಗ್ಬೋದು, ಆದ್ರೆ ರಿಯಲ್ ಲೈಫ್ ಅಲ್ಲಿ ಕಷ್ಟ. ಬದಲಾದ ಟೆಕ್ನಾಲಜಿಯಿಂದ ಇವತ್ತು ಎಂಟರ್ಟೈನ್ಮೆಂಟ್ ಅನ್ನೋದು ಎಲ್ಲರಿಗೂ ಬೆರಳು ತುದಿಲೇ ಸಿಗ್ತಿದೆ, ನಿಜ. ಇದರಿಂದ ಸಿನಿಮಾ ಇಂಡಸ್ಟ್ರಿಯ ಭವಿಷ್ಯಕ್ಕೆ ದೊಡ್ಡ ಆಪತ್ತಿರೋದು ನಿಜ. ಆದ್ರೆ ಪ್ರತಿ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಆಲ್ರೆಡಿ ಸೋಷಿಯಲ್ ಮೀಡಿಯಾ ಕ್ರಿಂಜ್ ಕಾಂಟೆಂಟ್ ಗಳಿಂದ ತುಂಬಿ ತುಳುಕ್ತಿದೆ. ಸೊ ಸಿನಿಮಾದವರು ಕ್ವಾಲಿಟಿ ಕಾಂಟೆಂಟ್ ಕೊಟ್ರೆ ಮತ್ತೆ ಜನ ಬರ್ಬೋದು. ಆದ್ರೆ ಸಿನಿಮಾನು ಕ್ರಿಂಜೆ ಆದ್ರೆ ಅವಾಗ ಜನ ದುಡ್ಡು ಕೊಟ್ಟು ಸಿನಿಮಾ ನೋಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪಾಗುತ್ತೆ. ಸೋಷಿಯಲ್ ಮೀಡಿಯಾ ಜನರನ್ನ ಎಷ್ಟೇ ಇಂಪ್ಯಾಕ್ಟ್ ಮಾಡಿದ್ರು ಸಿನಿಮಾ ಯಾವತ್ತು ಸಿನಿಮಾನೇ. ನೀವು ನೋಡೋ ಪ್ರತಿ ರೀಲ್ಸ್ ಹಿಂದೇನು ಯಾವ್ದೋ ಒಂದ್ ರೀತಿಲಿ ಸಿನಿಮಾದ ಪ್ರಭಾವ ಇದ್ದೇ ಇರುತ್ತೆ. ಸೊ ಸಿನಿಮಾಗಳೇ ಇಲ್ಲ ಅಂದ್ರೆ ರೀಲ್ಸ್ ಗಳು ಮೂಲೆ ಗುಂಪಾಗತ್ತೆ. ಸಿನಿಮಾಗಳಲ್ಲಿ 4DX ವರ್ಚುವಲ್ ರಿಯಾಲಿಟಿ, LED ಸ್ಕ್ರೀನ್ ಹಿಂಗೆ ಹೊಸ ಆವಿಷ್ಕಾರಗಳನ್ನ ಬಳಸ್ಕೊಂಡು ಜನರಿಗೆ ಒಳ್ಳೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಸಕ್ಸಸ್ ಆದ್ರೆ ಸಿನಿಮಾಗಳಿಗೆ ಇನ್ನೂ ಭವಿಷ್ಯ ಖಂಡಿತ ಇದೆ. ಆದ್ರೆ ಅದನ್ನ ಉಳಿಸ್ಕೊಳ್ಳೋದು ಬಿಡೋದು ಫಿಲಂ ಮೇಕರ್ಸ್ ಕೈಯಲ್ಲೇ ಇದೆ.